ಈ ಜಗತ್ತಿನಲ್ಲಿ 800 crores ವೆರೈಟಿ ಇದ್ದಾರೆ. ಒಬ್ರಂಗೆ ಒಬ್ರು ಇಲ್ಲ. ಒಬ್ಬರು ಸುಖ ಒಬ್ಬರು ಸುಖ ಇದ್ದಂಗೆ ಇನ್ನೊಬ್ರಿಗೆ ಸುಖ ಇಲ್ಲ. ಒಬ್ಬರು ದುಃಖ ಒಟ್ಟು ವೆರೈಟಿ ಇದೆ ಈ ಜಗತ್ತಿನೊಳಗೆ. ಹಿಂಗ್ಯಾಕಾಯಿತು? ಒಬ್ಬ ಶ್ರೀಮಂತರ ಕುಟುಂಬ ನೋಡಿದ ತಕ್ಷಣ ಅನಿಸುತ್ತೆ, ನಾನು ಅಂಥವ್ರ ಮನೇಲಿ ಹುಟ್ಟಬೇಕಾಗಿತ್ತಲ್ಲಪ್ಪ. ಒಬ್ಬ ಕರೋಡ್ಪತಿಯನ್ನು ನೋಡಿದ ತಕ್ಷಣ ನಾನು ಅವ್ರ ಮನ್ಯಾಗ ಹುಟ್ಟೋದು ಬಿಟ್ಟು ಇಲ್ಲ್ಯಾಕೆ ಹುಟ್ಟಿದೆ, ನಮ್ಮ ಅಪ್ಪ ಅವ್ವ ನನಗೆ ಇಲ್ಲ್ಯಾಕೆ ಜನ್ಮ ಕೊಟ್ಟರು ಅಂತ ಎಷ್ಟೋ ವಿಚಾರಗಳು ಬರ್ತಾವೆ ಮನಸ್ಸಿನೊಳಗೆ. ಒಂದು ಸತ್ಯ ತಿಳ್ಕೊಬೇಕು, ಈ ಜಗತ್ತಿಗೆ ನಾವು ಬರಲಿಕ್ಕೆ ನಮ್ಮ ತಂದೆ ತಾಯಂದರು ಬರೇ ಒಂದು ಮೀಡಿಯಾ ಮಾಧ್ಯಮ ಅಷ್ಟೇ. ಅವರಿಂದಲೇ ನಾವು ಈ ಜಗತ್ತಿಗೆ ಬಂದಿಲ್ಲ. ಇಷ್ಟೆಲ್ಲ ಮಕ್ಕಳು ಹುಟ್ಟ್ಯಾವ ನಿಮಗೆ. ಯಾರೇ ಆ ಮಕ್ಕಳು ಹುಟ್ಟೋಕ್ಕಿಂತ ಮೊದಲು ಪರಮಾತ್ಮಗೆ ಅಪ್ಲಿಕೇಶನ್ ಹಾಕಿದರೆ ಇಂಥ ಮಗಳೇ ನನಗೆ ಜನ್ಮ ತಾಳಬೇಕು, ಇಂಥ ಮಗನೇ ನಮ್ಗೆ ಹುಟ್ಟಬೇಕಂತಿಲ್ಲ. ಯಾರೂ ಅಪ್ಲಿಕೇಶನ್ ಹಾಕಿಲ್ಲ, ಹಾಗೇ ನಡೆದಿದ್ದು ಜಗತ್ತು. ಅಂದರೆ ಇದರ ಅರ್ಥ ನಾವು ಈ ಜಗತ್ತಿಗೆ ಬರಲಿಕ್ಕೆ ಕಾರಣ ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮಾನುಸಾರವಾಗಿ ಈ ಜಗತ್ತಿಗೆ ಬಂದಿದ್ದೀವಿ. ಮತ್ತು ಈ ಜಗತ್ತಿಗೆ ಯಾತಕ್ಕೋಸ್ಕರವಾಗಿ ಬಂದಿವರೆ? ಹೆಂಡತಿ ಮಕ್ಕಳು ಸಂಸಾರ ಮಜಾ ಮಾಡೋಕ್ಕೆ ಬಂದಿವೆ. ಅದೇನು ಯಾರೂ ಹೇಳಬೇಕಾಗಿಲ್ಲ. ಇಷ್ಟು ಜನರನ್ನು ಸೇರಿಸಿ ನೀವು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಆಸ್ತಿ ಮಾಡಿರಿ, ಮಕ್ಕಳಿಗೆ ಮದುವೆ ಮಾಡಿರಿ, ಏನು ಹೇಳೋ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ಕಾಗಿ ನಡೀತದೆ. ಆದರೆ ಈ ಜಗತ್ತಿಗೆ ಬಂದಂಥ ಕಾರಣ ಏನಪ್ಪ ಅಂದರೆ ಜನನಂ ಜ್ಞಾನ ಕಾರಣಂ. ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಇರದೇ ಇರತಕ್ಕಂಥ ಅವಕಾಶ ಮನುಷ್ಯನಿಗಿದೆ, ಜ್ಞಾನಿಯಾಗುವಂಥ ಅವಕಾಶ ಇದೆ. ಅದಕ್ಕೆ ಈ ಜಗತ್ತಿನಲ್ಲಿ ನಮಗೆ ಜನ್ಮವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಜಗತ್ತಿಗೆ ಬಂದು ನಾವು ಜ್ಞಾನಿಗಳಾಗದೆ ಹೋದರೆ ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ ಇರೋಂಗಿಲ್ಲ. ಆಹಾರ ನಿದ್ರಾ ಭಯಮೈಥುನ ಅವು ಮಾಡ್ತವೆ, ಮನುಷ್ಯನೂ ಮಾಡ್ತಾನೆ. ಬರೀ ಅವನ್ನೇ ಮಾಡಿಬಿಟ್ರೆ ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇರೋಂಗಿಲ್ಲ. ಅವಕ್ಕೆ 4 ಕಾಲು ಇರ್ತಾವೆ, ಮನುಷ್ಯನಿಗೆ 2 ಕಾಲು ಇರ್ತವೆ. ಆ ಪ್ರಾಣಿಗಳಿಗೆ 2 ಕೊಂಬು ಇರ್ತಾವೆ, 2 ಕೋಡ್ ಇರ್ತಾವೆ. ಮನುಷ್ಯನಿಗೆ ಕೋಡ್ ಇರ್ತಾವೆ ಇಲ್ಲ? ಇರ್ತಾವಿಲ್ರಿ? ಭಾಳ ಜ್ಞಾನಿಗಳದಿರಿ ನೀವು. ಇಲ್ಲ ಅಂತ ಒಬ್ಬರು ಹೇಳ್ತಾ ಇಲ್ಲ. ಅದರ ಅರ್ಥ ಮೌನಂ ಸಮ್ಮತಿ ಲಕ್ಷಣಂ. ಕೊಂಬು ಇರ್ತಾವ, ಇವು ಇನ್ವಿಸಿಬಲ್ ಕೊಂಬು ಇರ್ತಾವೆ ಮನುಷ್ಯನಿಗೆ. ಪ್ರಾಣಿಗಳಿಗೆ ಹಿಂಗೆ ಕಾಣ್ತಾವ, ಮನುಷ್ಯನಿಗೆ ಅವಾಗವಾಗ ಹೇಳ್ತಿರ್ತಾವೆ ನಾನು ಅದು ಕೊಂಬು ಇರ್ತಾವೆ ನೋಡಿ. ನಾ ಭಾಳ ಚಂದ ಅದಿನ ಒಂದು ಕೊಂಬು, ನಾ ಭಾಳ ವಿದ್ಯಾವಂತದಿನ ಅನ್ನೋದು ಒಂದು ಕೊಂಬು, ನಾ ಶ್ರೀಮಂತದಿನ, ಒಟ್ಟು ನಾ ಅನ್ನುವಂಥ ಕೊಂಬು ಲೆಕ್ಕನೇ ಇಲ್ಲ. ಪ್ರಾಣಿಗಳಿಗೆ ಬಾಲ ಇರ್ತದೆ, ಮನುಷ್ಯನಿಗೆ ಬಾಲ ಇರ್ತೈತಿಲ್ರಿ? ಅದಕ್ಕೂ ಸುಮ್ಮದಿರಿ ಅಂದ್ರೆ ಬಾಲ ಇರ್ತೈತೆ ಅಂತ ಅರ್ಥ. ಇದು ಅವಾಗವಾಗ ಬಿಚ್ಚಿರ್ತಾನೆ ಮನುಷ್ಯ ಅಂತಿರ್ತಾರಲ್ಲ ಸ್ಕೂಲ್ ಒಳಗೆ ಸರ್ಗಳು ಅಥವಾ ಯಾರು ಭಾಳ ಏನಾರು ಮಾಡೋಕ್ಕೋದು, ಭಾಳ ನೀನು ಇದನ್ನು ಬಿಚ್ಚಬೇಡ ಅಂತಾರೆ. ಮತ್ತು ಏನು ವ್ಯತ್ಯಾಸ? ಪ್ರಾಣಿಗಳು ಆಹಾರ ತಿಂತಾವೆ, ಮನುಷ್ಯನೂ ಆಹಾರ ತಿಂತಾನೆ. ಮಜಾ ಅಂದ್ರೆ ಆಹಾರ ತಿನ್ನೋದ್ರೊಳಗೆ ಮನುಷ್ಯನಿಗಿಂತ ಪ್ರಾಣಿನೇ ಶ್ರೇಷ್ಠ. ಇಲ್ಲಿವರೆಗೆ ಯಾವ ಪ್ರಾಣಿಗಳಿಗೂ ಒಬೆಸಿಟಿ ಬಂದಿಲ್ಲ, ದಪ್ಪಾಗೋದು ಸಣ್ಣ ಆಗೋದು, BP ಶುಗರ್ ಏನಿಲ್ಲ, ಆರಾಮದಾವ ಅವು. ಮನುಷ್ಯನಿಗೆ ಸಮಸ್ಯೆ. ತಿಂದು ಹೆಂಗಾಗ್ಬಿಟ್ಟಾನಪ್ಪ ಮನುಷ್ಯ ಅಂದರೆ 30ಗೆ ಪ್ರೆಷರು, 40ಗೆ ಶುಗರು, 50ಗೆ ಡಿಕ್ಲೇರ್ ಅಂತ. ಡಿಕ್ಲೇರ್ ಅಂದರೆ 50 ವರ್ಷಕ್ಕೆ ಮುಗದೇ ಬಿಟ್ಟಿರ್ತೈತಿ, ಏನು ವ್ಯವಹಾರವೇ ಇರೋಂಗಿಲ್ಲ. ಮತ್ತು ಬರೀ ಇಷ್ಟೇ ಮಾಡಿಬಿಟ್ಟಿವಿ ಅಂದರೆ ನಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇರೋಂಗಿಲ್ಲ. ಪ್ರಾಣಿಗಳಿಗಿಂತ ನಾವೇ ಕನಿಷ್ಠ ಆಗ್ತೀವಿ. ಪ್ರಾಣಿಗಳಿಗಿಂತ ನಾವು ಶ್ರೇಷ್ಠ ಆಗಬೇಕಂದ್ರೆ ಏನಪ್ಪ ಮಾಡಬೇಕಪ್ಪ ಅಂದ್ರೆ ಜ್ಞಾನಮ್ಮಿ ತೇಷಾಂ ಅಧಿಕೋ ವಿಶೇಷ. ಜ್ಞಾನಿಗಳಾಗಬೇಕು ನಾವು ಜ್ಞಾನಿಗಳಾಗಬೇಕಾದ್ರೆ ನಮ್ಮನ್ನು ಜ್ಞಾನಿಯನ್ನಾಗಿ ಮಾಡೋರು ಯಾರಪ್ಪ ಅಂದ್ರೆ ಗುರುಗಳು. ಇವತ್ತಿಷ್ಟು ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಣಕ್ವಾಡ ಮಠದ ಪರಮ ಪೂಜ್ಯರಿಗೆ ಸಲ್ತದೆ. ಮಠ ಅಂದ್ರೆ ಆಸ್ತಿ ಅಲ್ಲ, ಮಠ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ, ಮಠ ಅಂದರೆ ಶ್ರೀಮಂತಿಕೆ ಅಲ್ಲ, ಮಠ ಛಾತ್ರಾದಿ ನಿಲಯ ಅಂತ. ಎಲ್ಲಿ ಸಾವಿರಾರು ಜನ ಭಕ್ತರು ಬಂದು ಅಲ್ಲಿ ಆನಂದವಾಗಿದ್ದು ಜ್ಞಾನಿಗಳಾಗಿ ಹೋಗ್ತಾರಲ್ಲ, ಅದಕ್ಕೆ ಮಠ ಅಂತ ಕರೀತಾರೆ. ಇವತ್ತು ನಿಜವಾದ ಮಠದ ನಿಜವಾದ ಅರ್ಥವನ್ನು ಕಲ್ಪಿಸಿದಂಥವ್ರು ಯಾರು ಅಂತ ಹೇಳಿದರೆ ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂಥ ಪರಮ ಪೂಜ್ಯರು ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದನ್ನು ನಾವು ಎಲ್ಲರೂ ಕೂಡ ಕೇಳಿದ್ದೇವೆ. ಆಸ್ತಿಯಿಂದ ಸ್ವಾಮಿ ಬೆಳೆಯುವುದೊಂದು ದೊಡ್ಡ ವಿಶೇಷ ಇಲ್ಲ. ಅಂದರೆ ಮಠದಿಂದ ಘಟ ಬೆಳೆಯುವಂಥ ಏನು ಅವಶ್ಯಕತೆ ಅದೇನು ಭಾಳ ವಿಶೇಷ ಅಲ್ಲ. ಆಸ್ತಿ ಇರ್ತದೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಸ್ವಾಮಿ.
ಆದರೆ ಮಠದಿಂದ ಘಟದಿಂದ ಮಠವನ್ನು ಬೆಳೆಸುವಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ನಿಜವಾದ ಸ್ವಾಮಿ ಕೆಲಸ. ಅಂಥ ಕೆಲಸ ಇವತ್ತು ಯಾರು ಮಾಡ್ಯಾರಪ್ಪ ಅಂದ್ರೆ ನಮ್ಮ ಪರಮ ಪೂಜ್ಯರು ಮಾಡಿದ್ದಾರೆ. ಇದು ಮೊಣಕವಾಡ ಅನ್ನುವಂಥ ಸಣ್ಣ ಗ್ರಾಮ, ಆದರೆ ಇಲ್ಲಿ ಎಂಥ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ, ಎಂಥ ಪರಿವರ್ತನೆ ಮಾಡಿದ್ದಾರೆ ಅಂದರೆ ಈ ಕ್ಯಾಂಪಸ್ ಒಳಗೆ ಬಂದರೆ ನಾವು ಮೊಣಕವಾಡ್ದಾಗಿದ್ದೀವಿ ಅನ್ಸ್ತಾ ಇಲ್ಲ. ಒಂದು ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರೊಳಗೆ ಅದೀವೇನೋ, ಡೆಲ್ಲಿ ಒಳಗೆ ಅದೀವೇನೋ ಅನ್ನೋ ರೀತಿ ಒಳಗೆ ಕ್ವಾಲಿಟಿ ಕೆಲಸವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಪರಮ ಪೂಜ್ಯರು ಇವತ್ತೆಲ್ಲ ನಮ್ಮ ಸ್ವಾಮಿಗಳಿಗೆ ಆದರ್ಶ ವ್ಯಕ್ತಿಗಳು. ಪುಣಾದೊಳಗೆ ಒಂದು ಕ್ಷೇತ್ರ, ಒಂದು ಜಾಗಕ್ಕೆ ಭಕ್ತಿ ಶಕ್ತಿ ಮಿಲನ್ ಅಂತ ತಿಳ್ಕೊಂಡು ಕರೀತಾರಂಥದ್ದು. ಭಕ್ತಿ ಶಕ್ತಿಗಳು, ಶಕ್ತಿಯ ಸಂಗಮ ಅಂತ ಕರೀತಾರಂತೆ ಪುಣಾದಲ್ಲಿ. ಅದಕ್ಕೆ ಯಾಕೆ ಆ ಜಾಗಕ್ಕೆ ಹೆಸರು ಬಂತಪ್ಪ ಅಂದರೆ ಅಲ್ಲಿ ಭಕ್ತಿಯ ಮೇರು ಪರ್ವತವಾಗಿರ್ತಕ್ಕಂಥ ತುಕಾರಾಮ್ ಸಂತರು, ಶಕ್ತಿಯ ಮೇರು ಪರ್ವತರಾಗಿರ್ತಕ್ಕಂಥ ಶಿವಾಜಿಯವರು ಸೇರಿರುವಂಥ ಜಾಗಕ್ಕೆ ಭಕ್ತಿ ಶಕ್ತಿ ಸಂಗಮ ಕ್ಷೇತ್ರ ಅಂತ ಕರೀತಾರಂತೆ. ಇಲ್ಲಿ ನೋಡಿದ ಮೇಲೆ ನನಗನ್ನಿಸ್ತು ಇದು ಒಂಥರ ಸಂಗಮ ಕ್ಷೇತ್ರವೇ. ಅದು ಭಕ್ತಿ ಶಕ್ತಿಯ ಸಂಗಮ ಆಗಿದ್ದರೆ ಇದು ತಪಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸಂಗಮ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತೇನೆ. ಲಿಂಗೈಕ್ಯ ಈ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ಮುನವಳ್ಳಿ ಸ್ವಾಮಿಗಳು ಹೇಳ್ತಾ ಇದ್ದರು. ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಾಗಿದ್ದರು ಅನ್ನುವಂಥ ಮಾತನ್ನು. ಗುರು ಅಂದರೆ ಸಾಕ್ಷಾತ್ ಪರಮಾತ್ಮನ ಪ್ರತ್ಯಕ್ಷ ರೂಪವೇ. ಮಹಾ ತಪಸ್ವಿಗಳಾಗಿದ್ದರು. ಎಲ್ಲಿ ಕುತ್ಕೊಂತಾರೆ ಅಲ್ಲೇ ಒಂದು ದೊಡ್ಡ ಜಾತ್ರೆ ಆಗಿ ಹೋಗ್ತಾ ಇತ್ತು, ಅಲ್ಲೇ ಭಕ್ತರ ಸಂಗಮವಾಗ್ತಾ ಇತ್ತಂತೇಳಿ ತಮ್ಮನ್ನೇ ತಾವು ಮರೆತು ಬಿಡಿದ್ರಂಥ ತಪಸ್ವಿಗಳು. ಅವರ ಶಕ್ತಿ, ಅವರು ಬಹುಶಃ ಅಷ್ಟು ಶಕ್ತಿಯನ್ನು ಗಳಿಸಿ ಏನು ಸಂಕಲ್ಪ ಮಾಡ್ಯಾರ ಅಂದರೆ ನನ್ನ ತಪಶಕ್ತಿಯನ್ನು ಬೆಳೆಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಈ ಭಾಗದ ಜನರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುವಂಥ ಅಭಿನವ ಮೃತ್ಯುಂಜಯರನ್ನು ಅವರು ಇಲ್ಲಿಗೆ ನಮಗೆ ಕೊಟ್ಟಿದ್ದಾರಲ್ಲ, ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಲಿಂಗೈಕ್ಯ ಮೃತ್ಯುಂಜಯ ಸ್ವಾಮಿಗಳಿಗೆ ಚಿರಋಣಿಗಳಾಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ